ಸಮೀರ್ ಸಮೀರು ಬರೆದುವಾಗಿರ್ದ ಇದನ್ನು ಬೇಗ ನೋಡಿ, ಇದನ್ನು ದೊಡ್ಡವರು ಇದನ್ನ ತೆಗೆಸುವ ಚಾನ್ಸಸ್ ಇದೆ ಅಂತ ಅಂದ್ಬಿಟ್ಟ. ನಾವು ಆದಷ್ಟು ನೋಡಿದ್ವಿ, ಕೊನೆಗೆ ತೆಗೆದ ಅವನೇ ತೆಗೆದ. ಯಾರು ತೆಗಿತಾರ್ರಿ ಅದನ್ನ? ಅವನೇ ತೆಗೆದ್ಬಿಟ್ಟು ಹೇಳ್ದ ಅಯ್ಯೋ ಹೋಗ್ಬಿಡ್ತು ಅಂತ. 24 hours ನಂತರ ವಾಪಸ್ ಆಗ್ದ. ಸೇಮ್ ಪ್ರೊಸೀಜರ್. ಬಟ್ ಅವ್ನು ಅದನ್ನೇ ಯೂಸ್ ಮಾಡಿದ್ದ ಸಮೀರ. ಯೂಸ್ ಮಾಡಿ ಇದ್ದಕ್ಕಿದ್ದಂತೆ ಹೆಂಗ್ ಆಗ್ಬಿಡ್ತು ಅಂತಂದ್ರೆ, ಏನೋ ಸಮೀರ ಈ ಫೈಟ್ ಮಾಡ್ತಿದ್ದಾನೆ ಅಂತ ಅನಿಸ್ಲಿಕ್ಕೆ ಶುರುವಾಗ್ಬಿಡುತ್ತಲ್ಲ. ಅದು ಯಾವುದೋ ಕಾಕ್ರೋಚ್ ಜನತಾ ಪಾರ್ಟಿ. ವಿ ಆರ್ ಡಿಸ್ಕಸಿಂಗ್ ಇಟ್ ನಾವು ಡಿಸ್ಕಸ್ ಮಾಡುವಂತೆ ಮಾಡಿರೋದು ಯಾವುದು ಅಂತಂದ್ರೆ ಒಂದು ಇನ್ಸ್ಟಾಗ್ರಾಮು. ಆ ಇನ್ಸ್ಟಾಗ್ರಾಮ್ ಅನ್ನೋದು ಯಾರ ಕೈನಲ್ಲಿದೆ ಅಂತಂದ್ರೆ US ನವ್ರ ಕೈಯಲ್ಲಿದೆ. ಅವ್ರು ಯಾವಾಗ ಬೇಕಿದ್ರು ಯಾವ ಸ್ಟ್ರಿಂಗ್ ಅನ್ನು ಬೇಕಿದ್ರು ಪುಲ್ ಮಾಡ್ತಾರೆ. ವಾಟ್ಸಪ್ಪಿನ ಮೂಲಕ ನಾವು ಕಳಿಸೋದನ್ನ ಕಡಿಮೆ ಮಾಡಿ ಅವ್ರದನ್ನ ಹೆಚ್ಚು ಪ್ರಾಪಗೇಟ್ ಆಗೋ ತರ ಮಾಡುವ ಸಾಮರ್ಥ್ಯ ಅವರಿಗಿದೆ. ಪಕ್ಕದ ನೇಪಾಳನ್ ಬಿಡಿಸಿದ ಸೇಮ್ ಪ್ರೊಸೀಜರ್. ಒಂದು ಯೂತ್ಗಳ ಟೀಮ್ಗೆ ನಾವು ಇದೀವಿ ಅಂತ ಹೇಳುವಂತ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಆಗುತ್ತೆ. ಆ ಪ್ಲಾಟ್ಫಾರ್ಮ್ ಮೇಲೆ ಸರ್ಕಾರ ಹೇರಿಕೆ ಮಾಡ್ತಾ ಇದೆ. ಆ ಪ್ಲಾಟ್ಫಾರ್ಮ್ ನ ವೆಬ್ಸೈಟ್ ಅವರು ಮಾಡಿದ್ದಾರೆ. ಆ ಪ್ಲಾಟ್ಫಾರ್ಮ್ ನ ಎಕ್ಸ್ ಅಕೌಂಟ್ ತೆಗೆದಿದ್ದಾರೆ. ಹಂಗಿದೆ ಅಂತ ಅವ್ರು ಗಲಾಟೆ ಮಾಡ್ತಾರೆ. ಇದ್ದಕ್ಕಿದ್ದಂತೆ ಜನ ಅದ್ರ ಪರವಾಗಿ ಕೂಗಾಡ್ಕೊಂಡು ಬರ್ತಾರೆ. ಕೊನೆಗೆ ಆ ಪ್ಲಾಟ್ಫಾರ್ಮ್ ಮತ್ತೆ ಓಪನ್ ಆಗಿ ನಾವು ಮತ್ತೆ ವಾಪಸ್ ಬಂದಿದ್ದೀವಿ, ನಾವು ನಿಮ್ ಜೊತೆ ಇದ್ದೀವಿ ಅಂತ ಹೇಳಿದಾಗ ಇದ್ದಕ್ಕಿದ್ದಂತೆ ಹೀರೋ ಆಗ್ತಾರೆ. ಫೈನಲಿ ಬೀದಿಗೆ ಬಂದು ಹೊಡೆಯೋಕ್ ಶುರು ಮಾಡ್ತಾರೆ. ಕಿಯಾಸ್ಕ್ ಶುರುವಾಗುತ್ತೆ. ಸೇಮ್ ಥಿಂಗ್ ವಿತ್ ಕಾಕ್ರೋಚ್ ಜನತಾ ಪಾರ್ಟಿ. ನನ್ನ ವೆಬ್ಸೈಟ್ ತೆಗ್ಬಿಟ್ರು ಅಂತ 24 hours ವೆಬ್ಸೈಟ್ ವಾಪಸ್ ಬಂತು. ಸರ್ಕಾರ ಕೇಳಿದ್ರೆ ನಾವು ತೆಗ್ದೇ ಇಲ್ಲಪ್ಪ ಅಂತ ಇವರೇ ಡೌನ್ ಮಾಡಿರಲ್ಲ. ಪ್ರಾಪಗೆಂಡ ಹೆಂಗ್ ನಡೀತೆ, ನಾವು ಕೂಡ ಬಲಿಯಾಗಿದ್ವಿ ಅದಕ್ಕೆ. ಸಮೀರು ಬರೆದುವಾಗಿರ್ದ ಇದನ್ನು ಬೇಗ ನೋಡಿ, ಇದನ್ನು ದೊಡ್ಡವರು ಇದನ್ನ ತೆಗೆಸುವ ಚಾನ್ಸಸ್ ಇದೆ ಅಂತ ಅಂದ್ಬಿಟ್ಟ. ನಾವು ಆದಷ್ಟು ನೋಡಿದ್ವಿ, ಕೊನೆಗೆ ತೆಗೆದ ಅವನೇ ತೆಗೆದ. ಯಾರು ತೆಗಿತಾರ್ರಿ ಅದನ್ನ? ಅವನೇ ತೆಗೆದ್ಬಿಟ್ಟು ಹೇಳ್ದ ಅಯ್ಯೋ ಹೋಗ್ಬಿಡ್ತು ಅಂತ. 24 hours ನಂತರ ವಾಪಸ್ ಆಗ್ದ. ಸೇಮ್ ಪ್ರೊಸೀಜರ್. ಬಟ್ ಅವ್ನು ಅದನ್ನೇ ಯೂಸ್ ಮಾಡಿದ್ದ ಸಮೀರ. ಯೂಸ್ ಮಾಡಿ ಇದ್ದಕ್ಕಿದ್ದಂತೆ ಹೆಂಗ್ ಆಗ್ಬಿಡ್ತು ಅಂತಂದ್ರೆ, ಏನೋ ಸಮೀರ ಈ ದೇಶ ಇವತ್ತು ನಿರುದ್ಯೋಗ ಸಮಸ್ಯೆಯಿಂದ ಬಳಲ್ತಾ ಇದೆ. ದೇಶ ಇವತ್ತು 100ರ ಗಡಿ ದಾಟ್ತಾ ಇದೆ ಡಾಲರ್ನ ಮೊತ್ತ. ದೇಶ ಇವತ್ತು ಸಾಲಗಾರರ ದೇಶ ಆಗೋಗಿದೆ. 224 ಲಕ್ಷ ಕೋಟಿ ಸಾಲ ಆಗಿದೆ. ಅದ್ರ ಬಗ್ಗೆ ಮಾತನಾಡ್ತಾ ಇಲ್ಲ. ಅದರ ಬಗ್ಗೆ ಏನೂ ಮಾತನಾಡ್ತಾ ಇಲ್ಲ. ಕೋಮು ಗಲಭೆಗಳು ಆಗ್ತಾ ಇದ್ದಾವೆ, ಭಾವನೆಗಳನ್ನು ಬೀಳ್ತಾ ಇದ್ದಾವೆ. ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ಸಾಲ ಪಡೆದಿರುವಂತಹ ದೇಶ ಎಂಬ ಕುಖ್ಯಾತಿಗೆ ಇದು ಭಾರತ ಬರ್ತಾ ಇದೆ. ಇದರ ಬಗ್ಗೆ ಮಾತಾಡೋದೇ ಇಲ್ಲದ ವಿಚಾರ ಬಂತು. ನೇಪಾಳದಲ್ಲಿ ಬಂದು ಇವತ್ತು ನೇಪಾಳದ ಪ್ರಧಾನಮಂತ್ರಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಚಕ್ರವರ್ತಿ ಸೂಲಿಬೆಲೆ ಅವರೇ ವ್ಯವಸ್ಥೆಯನ್ನು ಸರಿ ಮಾಡ್ತಾ ಇದ್ದಾರೆ. ನೇಪಾಳದ ಪ್ರಧಾನಮಂತ್ರಿ ಇವತ್ತು ಬದಲಾವಣೆ ತರ್ತಾ ಇದ್ದಾರೆ. ಅಂತಹ ವ್ಯವಸ್ಥೆ ಬದಲಾವಣೆ ತರೋದಕ್ಕೆ ನಮ್ಮ ಭಾರತದಲ್ಲಿರುವಂಥವರು ಸಹ ಮುಂದಾಗಬೇಕು. ಚಕ್ರವರ್ತಿ ಅವರೇ, ಆ ವಿಚಾರ ನೀವು ಸಹ ಮುಂದಾಗಬೇಕು, ನೀವು ಸಹ ಕೆಲಸ ಮಾಡಬೇಕು. ಅದು ಬಿಟ್ಟು ಇವತ್ತು ನರೇಂದ್ರ ಮೋದಿ ಅವರನ್ನು ಹೊಗಳುವಂತಹ ಸಮಯದಲ್ಲಿ ಇಡೀ ಯುವಕರನ್ನು ನೀವು ಅವಮಾನ ಮಾಡ್ತಾ ಇದ್ದೀರಿ. ಸ್ನೇಹಿತರೆ, ನಮ್ಮ ಚಕ್ರವರ್ತಿ ಸೂಲಿಬೆಲೆ ಅವರು ದಿಢೀರಂತ ಪ್ರತ್ಯಕ್ಷ ಆಗ್ಬಿಟ್ಟಿದ್ದಾರೆ. ದಿಢೀರಂತ ಇವರು ಹೊಸ ವೇಷದಲ್ಲಿ ಕೂತ್ಕೊಂಡು ಭಾಷಣ ಮಾಡ್ತಾ ಇದ್ದಾರೆ. ಇವರು ಭಾಷಣದಲ್ಲಿ ಹೇಳ್ತಾರೆ, ಕಾಕ್ರೋಚ್ ಜನತಾ ಪಾರ್ಟಿಯ ಬಗ್ಗೆ ಹೇಳ್ತಾರೆ. ಕಾಕ್ರೋಚ್ ಜನತಾ ಪಾರ್ಟಿ ಏನನ್ನ ಪ್ರಶ್ನೆ ಮಾಡ್ತಾ ಇದೆ? ವ್ಯವಸ್ಥೆಯ ವಿರುದ್ಧ, ಈ ವ್ಯವಸ್ಥೆಯ ಅವ್ಯವಸ್ಥೆಯ ವಿರುದ್ಧ ಪ್ರಶ್ನೆ ಮಾಡ್ತಾ ಇದೆ. ಅದು ತಪ್ಪಂತೆ. ನ್ಯಾಯಾಧೀಶರು ನಿರುದ್ಯೋಗಿಗಳನ್ನು, ಪತ್ರಕರ್ತರನ್ನ, RTI ಕಾರ್ಯಕರ್ತರನ್ನ ಜಿರಳೆಗೆ ಹೋಲಿಸ್ತಾರೆ. ಒಬ್ಬ ವಿದ್ಯಾವಂತ ವ್ಯಕ್ತಿ ಇದನ್ನು ರೈಸ್ ಮಾಡ್ತಾರೆ. ಅದು ತಪ್ಪಂತೆ. ಮುಂದುವರೆದು ಇವರು ಹೇಳ್ತಾರೆ, ಸಮೀರ ಇದ್ನಲ್ಲ, ಸಮೀರ ಇವನು ಇದೇ ರೀತಿಯಾದಂಥ ಪ್ರೊಪಗಂಡ ಮಾಡ್ದ, ಇದೇ ರೀತಿಯಾದಂತಹ ಏನು ವಿಷಯಗಳನ್ನು ಮಾತಾಡ್ದ, ವಿಡಿಯೋ ಮಾಡ್ದ, ವಿಡಿಯೋ ಡಿಲೀಟ್ ಆಗಿಬಿಡುತ್ತೆ ನೋಡಿ ಅಂತ ಹೇಳ್ದ. ಆ ಕಾರಣಕ್ಕೋಸ್ಕರವಾಗಿ ಅವನ ವಿಡಿಯೋ ವೈರಲ್ ಆಗೋಯ್ತು. ನಾವೆಲ್ಲ ನೋಡಿದ್ವಿ, ಅವನನ್ನು ಬೆಳೆಸಿದ್ವಿ, ಕೊನೆಗೆ ಅವನೇ ಡಿಲೀಟ್ ಮಾಡಿಬಿಟ್ಟ ಅಂತ. ಚಕ್ರವರ್ತಿ ಸೂಲಿಬೆಲೆ ಅವರಿಗೆ ವಾಸ್ತವ ಸತ್ಯನೇ ಗೊತ್ತಿಲ್ಲ. ಚಕ್ರವರ್ತಿ ಸೂಲಿಬೆಲೆ ಮಾಡಬೇಕಾಗಿದ್ದಂತಹ ಕೆಲಸವನ್ನು ಒಬ್ಬ ಸಮೀರ್ ಮಾಡ್ದ. ಚಕ್ರವರ್ತಿ ಸೂಲಿಬೆಲೆ ನಾನು ಹಿಂದೂವಾದಿ, ಕೋಮುವಾದಿ, ಹಿಂದೂಗಳನ್ನು ರಕ್ಷಣೆ ಮಾಡ್ತೀನಿ, ನಾನು ದೇಶಭಕ್ತ, ನಾನು ನ್ಯಾಯಪರವಾಗಿದ್ದೇನೆ, ಜಸ್ಟಿಸ್ ಫಾರ್ ಸೌಜನ್ಯ ಅಂತೇಳಿ ನಾನು ಲೇಬಲ್ ಹಾಕ್ಕೊಂಡಿದ್ದೆ, ನಾನು DP ಇಟ್ಕೊಂಡಿದ್ದೆ ಅಂತೇಳಿ 13 ವರ್ಷಗಳಿಂದ ಹೇಳಿದ್ದಂತಹ ವ್ಯಕ್ತಿ ಸೌಜನ್ಯಗೆ ನ್ಯಾಯ ಕೊಡಿಸುವಂಥ ಸಮಯದಲ್ಲಿ ಇವತ್ತು ಇದೇ ಸಮೀರ್ ವಿಡಿಯೋ ಅದನ್ನು ಅಣಕಿಸುವಂತಹ ಕೆಲಸ ಚಕ್ರವರ್ತಿ ಸೂಲಿಬೆಲೆ ಮಾಡ್ತಾರೆ. ಒಬ್ಬ ಹಿಂದೂವಾಗಿ ಹಿಂದೂ ಧರ್ಮವನ್ನು ಬಳಸ್ಕೊಂಡಿರುವಂಥ ಚಕ್ರವರ್ತಿ ಸೂಲಿಬೆಲೆ ಸೌಜನ್ಯ ವಿಚಾರ ಆಗಿರ್ಬೋದು, ಚಿನ್ನಯ್ಯನ ವಿಚಾರ ಆಗಿರ್ಬೋದು, ಮುಂದೆ ನಿಂತು ಮುನ್ನುಗ್ಗಿ
ಇಲ್ಲಿ ನ್ಯಾಯ ಕೊಡಿಸುವಂತಹ ಕೆಲಸ ಮಾಡಬೇಕಾಗಿತ್ತು. ಆದರೆ ಇದು ಬಿಟ್ಟು ಒಬ್ಬ ಸಮೀರ್ ಮಾಡ್ದ ಅಂತೇಳಿ ಸಮೀರನನ್ನು ದೂಷಣೆ ಮಾಡ್ತಾರೆ ಅಂತಂದರೆ ಇವರಿಗೆ ಎಷ್ಟು ಬದ್ಧತೆ ಇದೆ, ಎಷ್ಟು ಜವಾಬ್ದಾರಿ ಇದೆ. ಇವರು ಜವಾಬ್ದಾರಿಯುತವಾಗಿ ಮಾತನಾಡ್ತಾ ಇರೋದನ್ನು ನೋಡಿದ್ರೆ ನಿಜಕ್ಕೂ ನಗು ಬರುತ್ತೆ ನಮಗೆ. ಕಾಕ್ರೋಚ್ ಜನತಾ ಪಾರ್ಟಿ ಇವತ್ತು ಯುವಕರನ್ನು, ಕೊನೆಯ ಪಕ್ಷ ಯುವಕರನ್ನು ಬಡಿದೆಬ್ಬಿಸ್ತಾ ಇದೆ. ಇದು ಅಮೇರಿಕಾದಲ್ಲಿ US ಅಲ್ಲಿ ಆಗ್ತಾ ಇರುವಂತಹ ಇನ್ಸ್ಟಾಗ್ರಾಮಿಂದ ಆಪರೇಟ್ ಆಗ್ತಾ ಇದೆ ಅಂತೆ. ಇದೇ ನರೇಂದ್ರ ಮೋದಿ ಅವರು ಟ್ರಂಪನ್ನು ಕರ್ಕೊಂಡು ಬಂದು ನಮಸ್ತೆ ಟ್ರಂಪ್ ಮಾಡಿದ್ರಲ್ಲ, ಹೌಡಿ ಮೋದಿ ಅಂತ ಮಾಡಿದ್ರಲ್ಲ, ಟ್ರಂಪನ್ನು ಏನೋ ಗೆಲ್ಲಿಸ್ಬೇಕು ಅಂತೇಳಿ ಅಲ್ಲೋಗಿ ಭಾಷಣ ಮಾಡಿ ಬಂದ್ರಲ್ಲ, ನಮಸ್ತೆ ಟ್ರಂಪ್ಗೋಸ್ಕರವಾಗಿ ಇಡೀ ಗುಜರಾತನ್ನು ಏನು ಕ್ಲೋಸ್ ಮಾಡಿಸಿ ನಮಸ್ತೆ ಟ್ರಂಪ್ ಅಂತ ಮಾಡಿದಂತಹ ಮೈ ಫ್ರೆಂಡ್ ಅಂದಂತಹ ನರೇಂದ್ರ ಮೋದಿ ಕೋವಿಡ್ ಸಮಯದಲ್ಲಿ ಕೋವಿಡ್ ಹರಡ್ತಾ ಇದ್ರೂ ಸಹ ಅದನ್ನು ಲೆಕ್ಕಿಸದೆ ಟ್ರಂಪನ್ನು ಏನೋ ತೃಪ್ತಿಪಡಿಸೋದಕ್ಕೋಸ್ಕರವಾಗಿ, ಖುಷಿ ಪಡಿಸೋದಕ್ಕೋಸ್ಕರವಾಗಿ ಇಡೀ ಭಾರತೀಯರನ್ನು ಬಲಿ ಕೊಡ್ತಾ ಇದ್ದಂತಹ ನರೇಂದ್ರ ಮೋದಿಯವರು ಇವತ್ತು ಟ್ರಂಪು US ಅಧ್ಯಕ್ಷ ಆಗಿದ್ದಾರೆ, US ಕಂಟ್ರೋಲ್ ಮಾಡ್ತಾ ಇದೆ ಅಂತಂದರೆ ಹಾಗಾದರೆ ನೀವು ಯಾರ ಪರ ಇದ್ದೀರಿ? ಚಕ್ರವರ್ತಿ ಸೂಲಿಬೆಲೆ ಯಾರ ಪರವಾಗಿದ್ದಾರೆ? ಯಾರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ? ಇದನ್ನು ನಾವು ಕೇಳಬೇಕಲ್ಲ. ಒಬ್ಬ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸುವಂಥ ವಿಚಾರದಲ್ಲಿ ದನಿ ಎತ್ತುತ್ತಾ ಇದ್ದರೆ ಅದನ್ನು ವ್ಯಂಗ್ಯ ಮಾಡ್ಕೊಂಡು ಹೇಳ್ತಾರೆ ಇವರು ಅಂತಂದರೆ ಹಾಗಾದರೆ ಇವರ ಪಾತ್ರ ಏನು? ಈ ದೇಶದಲ್ಲಿ ಇವರ ಪಾತ್ರ ಏನು ತಿಳ್ಕೊಳ್ಬೇಕಲ್ಲ ನಾವು. ಹುಡುಕಾಟ ಅಂತ ಮಾಡಿಬಿಟ್ಟು ಅವತ್ತು ಚಿನ್ನಯ್ಯ ಏನು 16 ಕಡೆ ಊತಿರುವಂತಹ ಅಸ್ಥಿಪಂಜರಗಳನ್ನ ಹುಡುಕೋ ಸಮಯದಲ್ಲಿ ಹುಡುಕಾಟ ಅಂತೇಳಿ ಒಂದು ಯೂಟ್ಯೂಬ್ ಚಾನಲಲ್ಲಿ ಕುತ್ಕೊಂಡು ಒಂದು ಸ್ಟೋರಿ ಮಾಡಿಬಿಟ್ಟು ಸೌಜನ್ಯ ಪ್ರಕರಣವನ್ನು ತೆಗೆದುಕೊಂಡು ಬಂದು ದಾರಿ ತಪ್ಪಿಸೋವಂಥ ಕೆಲಸ ಮಾಡಿ ಅವತ್ತು ಓದೋರು. ಧರ್ಮ ಸಂರಕ್ಷಣಾ ಸಭೆಯಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಮತ್ತು ಇನ್ನೊಂದು ಯಾವುದೋ ಕಾರ್ಕಳದಲ್ಲಿ ಎಲ್ಲೋ ಒಂದು ಕಡೆ ಮೀಟಿಂಗ್ ಮಾಡಿಬಿಟ್ಟು ಸಮೀರ್ ವಿಡಿಯೋ ಮಾಡಿದ್ದಾನೆ, ಒಬ್ಬ ಮುಲ್ಲಾ ವಿಡಿಯೋ ಮಾಡಿದ್ದಾನೆ, ಅವನ ಕೆನ್ನೆಗೆ ಬಾರಿಸ್ತೀನಿ ಅಂತ ಹೇಳಿದಂಥ ಚಕ್ರವರ್ತಿ ಸೂಲಿಬೆಲೆ ಅದಾದಮೇಲೆ ಏನಾಯಿತು? ಸೈಲೆಂಟ್ ಆಗಿರುವಂಥದ್ದು. ದೇಶ ಇವತ್ತು ನಿರುದ್ಯೋಗ ಸಮಸ್ಯೆಯಿಂದ ಬಳಲ್ತಾ ಇದೆ. ದೇಶ ಇವತ್ತು 100ರ ಗಡಿ ದಾಟ್ತಾ ಇದೆ ಡಾಲರ್ನ ಮೊತ್ತ. ದೇಶ ಇವತ್ತು ಸಾಲಗಾರರ ದೇಶ ಆಗೋಗಿದೆ. 224 ಲಕ್ಷ ಕೋಟಿ ಸಾಲ ಆಗಿದೆ. ಅದರ ಬಗ್ಗೆ ಮಾತನಾಡ್ತಾ ಇಲ್ಲ, ಅದರ ಬಗ್ಗೆ ಏನೂ ಮಾತನಾಡ್ತಾ ಇಲ್ಲ. ಕೋಮು ಗಲಭೆಗಳು ಆಗ್ತಾ ಇದ್ದಾವೆ, ಭಾವನೆಗಳನ್ನು ಬೀಳ್ತಾ ಇದ್ದಾವೆ. ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ಸಾಲ ಪಡೆದಿರುವಂತಹ ದೇಶ ಎಂಬ ಕುಖ್ಯಾತಿಗೆ ಇದು ಭಾರತ ಬರ್ತಾ ಇದೆ. ಇದರ ಬಗ್ಗೆ ಮಾತಾಡೋದೇ ಇಲ್ಲ. ದೇಶವನ್ನು ಕಟ್ಟುವಂತಹ ವಿಚಾರ ಮಾತಾಡೋದಿಲ್ಲ. ಇವರು ಮಾತನಾಡುವಂಥದ್ದು ಇವರಿಗೆ ಸ್ಟೇಜ್ ಹಾಕ್ಕೊಡ್ತಾರೆ, ಒಂದಷ್ಟು ಜನ ಸೇರಿಸ್ತಾರೆ, ಅಲ್ಲಿ ಬಂದು ಕುತ್ಕೊಂಡು ಭಾಷಣ ಮಾಡ್ತಾರೆ, ಮತ್ತದೇ ಮೋದಿಯ ಜಪ ಮಾಡಿಕೊಂಡು ಮತ್ತೆ ಚುನಾವಣೆ ಬರ್ತಾ ಇದೆ. ಆ ಚುನಾವಣೆ ಸಮಯದಲ್ಲಿ ಮತ್ತೆ ಆಕ್ಟಿವ್ ಆಗಬೇಕಲ್ಲ. ಇವರ ಎಷ್ಟು ವಿಡಿಯೋಗಳು ಎಷ್ಟು ಟ್ರೋಲ್ ಆಗ್ತಾ ಇದೆ ಸ್ವಾಮಿ, ಎಷ್ಟು ಟ್ರೋಲ್ ಆಗ್ತಾ ಇದೆ. ಬಂಗಾರದ ಬೆಲೆ ಕ್ಯಾಶ್ಲೆಸ್ ದುನಿಯಾ ಅಂತೇಳಿ ಬಾಗಲಕೋಟೆನಲ್ಲಿ ನಮೋ ಬ್ರಿಗೇಡ್ನಲ್ಲಿ ಮಾತನಾಡಿದ್ದಂತಹ ವಿಡಿಯೋ, ಚಿನ್ನದ ಬೆಲೆ ಎಷ್ಟು ಡೌನ್ ಆಗಿದೆ ಅಂತ ಹೇಳಿದ್ದಂತಹ ವಿಡಿಯೋ ಇವತ್ತು ಟ್ರೋಲ್ ಆಗ್ತಾ ಇದೆಯಲ್ಲ. ಅದಕ್ಕೆ ಉತ್ತರ ಕೊಡ್ತಾರ? ಏನು ಉತ್ತರ ಕೊಡಲ್ಲ. ಹೊಸ ವೇಷ, ಹೊಸ ಡ್ರೆಸ್ ಹಾಕೊಂಡು ಕುತ್ಕೊಂಡು ಭಾಷಣ ಮಾಡುವಂಥದ್ದು. ಇವತ್ತಿಗೂ ಸಹ ಆಡಳಿತ ಪಕ್ಷವನ್ನು ಟೀಕೆ ಮಾಡುವಂತಹ ಶಕ್ತಿ ಇಲ್ಲ. ಆ ಅವ್ರಿಗೆ ಹಕ್ಕನ್ನು ಕಳ್ಕೊಂಡು ಬಿಟ್ಟಿದ್ದಾರೆ. ಯಾಕೆಂತಂದರೆ ನರೇಂದ್ರ ಮೋದಿ ಅವರನ್ನು ಹೊಗಳ್ಕಂಡೆ 2014ರಿಂದ ಇವತ್ತು ಅವರನ್ನು ಹೊಗಳ್ಕಂಡೇ ಜೀವನ ಮಾಡ್ತಾ ಇರುವಂಥವರು ಇವತ್ತು ಕಾಕ್ರೋಚ್ ಜನತಾ ಪಾರ್ಟಿಯನ್ನು ಟೀಕೆ ಮಾಡ್ತಾರೆ ಅಂತಂದರೆ ಈ ವ್ಯವಸ್ಥೆಯ ವಿರುದ್ಧ ದನಿ ಎತ್ತುತ್ತಾ ಇರುವಂಥ ಕಾಕ್ರೋಚ್ ಜನತಾ ಪಾರ್ಟಿ ಇವತ್ತು ಒಂದು ಅವೇರ್ನೆಸ್ ಮೂಡ್ತಾ ಇದೆ. ಇವರು ಏನೇನು ಹೇಳ್ತಾ ಇದ್ದಾರೆ? ನೇಪಾಳದ ವಿಚಾರ ಬಂತು. ನೇಪಾಳದಲ್ಲಿ ಬಂದು ಇವತ್ತು ನೇಪಾಳದ ಪ್ರಧಾನಮಂತ್ರಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಚಕ್ರವರ್ತಿ ಸೂಲಿಬೆಲೆ ಅವರೇ ವ್ಯವಸ್ಥೆಯನ್ನು ಸರಿ ಮಾಡ್ತಾ ಇದ್ದಾರೆ. ನೇಪಾಳದ ಪ್ರಧಾನಮಂತ್ರಿ ಇವತ್ತು ಬದಲಾವಣೆ ತರ್ತಾ ಇದ್ದಾರೆ. ಅಂತಹ ವ್ಯವಸ್ಥೆ ಬದಲಾವಣೆ ತರೋದಕ್ಕೆ ನಮ್ಮ ಭಾರತದಲ್ಲಿರುವಂಥವರು ಸಹ ಮುಂದಾಗಬೇಕು. ಚಕ್ರವರ್ತಿ ಅವರೇ, ಆ ವಿಚಾರ ನೀವು ಸಹ ಮುಂದಾಗಬೇಕು, ನೀವು ಸಹ ಕೆಲಸ ಮಾಡಬೇಕು. ಅದು ಬಿಟ್ಟು ಇವತ್ತು ನರೇಂದ್ರ ಮೋದಿ ಅವರನ್ನು ಹೊಗಳುವಂತಹ ಸಮಯದಲ್ಲಿ ಇಡೀ ಯುವಕರನ್ನು ನೀವು ಅವಮಾನ ಮಾಡ್ತಾ ಇದ್ದೀರಿ. ನೇಪಾಳದಲ್ಲಾಗಿರುವಂತಹ ಕ್ರಾಂತಿ ಇವತ್ತು ಒಳ್ಳೆಯದಾಗಿದೆ ಅಲ್ವಾ? ನೇಪಾಳದಲ್ಲಿ ಆಗ್ತಾ ಇರುವಂತಹ ಕ್ರಾಂತಿ ಭಾರತದಲ್ಲೂ ಆಗಬೇಕಲ್ಲ. ಅದರ ಮುಂದಾಳತ್ವ ನೀವು ವಹಿಸ್ಕೊಳ್ಬೇಕಾಗಿತ್ತಲ್ಲ. ನೀವು ಹೊಗಳುಭಟ್ರಾಗಿ ನರೇಂದ್ರ ಮೋದಿ ಅವರನ್ನು ಹೊಗಳ್ಕೊಂಡು BJPಯನ್ನು ಹೊಗಳ್ಕೊಂಡು ಎಷ್ಟು ದಿವಸ ಅಂತೇಳಿ ಈ ಥರ ಜೀವನವನ್ನು ಮಾಡ್ತಾ ಇರ್ತೀರಿ.
ಕೊನೆಯ ಪಕ್ಷ ಜವಾಬ್ದಾರಿಯುತವಾದಂತಹ ಭಾರತೀಯ ಪ್ರಜೆಯಾಗಿ ಈ ಭಾರತದ ಏನು ಸಾರ್ವಭೌಮತ್ವವನ್ನು ಎತ್ತಿ ಹಿಡಿಬೇಕಾದಂತಹ ಯುವಕರಿಗೆ ಮಾರ್ಗದರ್ಶನ ಕೊಡಬೇಕಾಗಿದ್ದಂಥದ್ದು ಆ ಕೆಲಸ ಕಾಕ್ರೋಚ್ ಜನತಾ ಪಾರ್ಟಿಯವರು ಮಾಡ್ತಾ ಇದ್ದಾರೆ, ಧ್ವನಿ ಎತ್ತುತ್ತಾ ಇದ್ದಾರೆ. ಅವರಿಗೆ ಸಹಕಾರ ಕೊಡಬೇಕಾಗಿತ್ತು, ಅವರಿಗೆ ಅವರ ಕಾರ್ಯಗಳಿಗೆ ನೀವು ಪ್ರೋತ್ಸಾಹ ಕೊಡಬೇಕಾಗಿತ್ತು. ಇಲ್ಲಿ ಸಮೀರನ್ನು ಲಿಂಕ್ ಮಾಡಿಕೊಂಡು ಕಾಕ್ರೋಚ್ ಜನತಾ ಪಾರ್ಟಿಗೆ US ಅನ್ನು ಲಿಂಕ್ ಮಾಡಿಕೊಂಡು ಸದ್ಯ ಪಾಕಿಸ್ತಾನವನ್ನು ತರಲಿಲ್ವಲ್ಲ, ಅದೇ ಖುಷಿಯಾಗಿರುವಂಥದ್ದು. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.